ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಮೊಟ್ಟ ಮೊದಲಿಗೆ ನಮಸ್ಕಾರಗಳನ್ನು ತಿಳಿಸ್ತೀನಿ. ಇವತ್ತು ನಾನು ರಾಯಚೂರು ಜಿಲ್ಲಾ ದೇವದುರ್ಗ ತಾಲೂಕಿನೊಳಗೆ ದೇವದುರ್ಗ ತಾಲೂಕಿಗೆ ಬಂದಿದ್ದೀನಿ. ಈ ದೇವದುರ್ಗ ತಾಲೂಕು ಅನ್ನೋದು ಬಹಳ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಕ್ಷೇತ್ರ. ಅದಕ್ಕಾಗಿ ಈ ತಾಲೂಕಿನೊಳಗೆ ಐತಿಹಾಸಿಕ ಹಿನ್ನೆಲೆಯ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಮಂತೇಳಿ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ನೋಡಿ, ಇಲ್ಲಿ ಮುಂದುವರ್ಸಕ್ಕಿಂತ ಮುಂಚಿತವಾಗಿ ನಮ್ಮ ತಾಲೂಕಿನಾದ್ಯಂತ ವಿದ್ವಾಂಸರುಗಳು ಗುಡ್ಡಗಳ ಮೇಲೆ ಹತ್ತಿಕೊಂಡು ಹೋಗಿ ಅಲ್ಲಿ ಸಿಕ್ಕಂಥ ಕುರುಹುಗಳನ್ನು, ಆದಿಮಾನವರು ದಾಖಲಿಸಿದಂಥ ಕುರುಹುಗಳನ್ನು ನೋಡಿಕೊಂಡು ಗುಡಿಗಳಲ್ಲಿಗೆ ಹೋಗಿ ಅಲ್ಲಿ ಸಿಕ್ಕಂಥ ಶಾಸನಗಳಾಗಿರ್ಬೋದು, ವೀರಗಲ್ಲುಗಳಾಗಿರ್ಬೋದು, ಆಮೇಲೆ ಬಯಲು ಸೀಮೆಯಲ್ಲಿ ಸಿಕ್ಕಂಥ ಆದಿಮಾನವನು ಜೀವಿಸ್ತಿದ್ದ ವಾಸ ಮಾಡಿದ್ದಂಥ ಪಳಿವಳಿಕೆಗಳಾಗಿರ್ಬೋದು ಎಲ್ಲ ಸಂಗ್ರಹಿಸಿಕೊಂಡು ನಮ್ಮ ದೇವದುರ್ಗ ತಾಲೂಕಿನ ಜನರಿಗೆ ಬೆಳಕನ್ನು ಕೊಡುಗೆಯಾಗಿ ಕೊಟ್ಟಿರುವಂಥ ದೇವದುರ್ಗ ತಾಲೂಕಿನ ಪ್ರಾಚೀನ ಅವಶೇಷಗಳನ್ನೊಂದು ಬುಕ್ಕನ್ನು, ಗ್ರಂಥವನ್ನು ನಮಗೆ ಬೆಳಕಾಗಿ ನೀಡಿರುವಂಥ ಡಾಕ್ಟರ್ ಬಿ ಚನ್ನಬಸಪ್ಪ ಅವರಿಗೆ ಮೊಟ್ಟ ಮೊದಲಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ ಈಗ ನಾವು ಮುಂದುವರ್ಸೋಣ ಅಂತ. ಈಗ ನಾನು ಅಂದಾಗೆ ಈ ನಮ್ಮ ದೇವದುರ್ಗ ತಾಲೂಕಿನ ಐತಿಹಾಸಿಕ ಹಿನ್ನೆಲೆಯ ಬಗ್ಗೆ ತಿಳಿದುಕೊಳ್ಳೋಣ ಹೇಳಿದೆ. ಐತಿಹಾಸಿಕ ಘನತೆಯಿಂದ ನಾವು ನೋಡೋದಾದರೆ ಈ ನಮ್ಮ ದೇವದುರ್ಗ ಪ್ರದೇಶ ಬಹಳಷ್ಟು ಪ್ರಾಚೀನವಾಗಿದ್ದು, ಈ ಘನತೆಯಿಂದ ನೋಡೋದಾದರೆ ಬಹಳಷ್ಟು ಪ್ರಾಚೀನವಾಗಿದ್ದು, ಈ ದೇವದುರ್ಗ ತಾಲೂಕಿನ ಪ್ರದೇಶವು ಸರಿಸುಮಾರು 16,000 ಕ್ರಿಸ್ತಪೂರ್ವ 16,000 ವರ್ಷಗಳಷ್ಟು ಪ್ರಾಚೀನತೆಯನ್ನು ಹೊಂದಿದೆ ಅಂತೇಳಿ ನಮಗೆಲ್ಲ ಗೊತ್ತಾಗ್ತದೆ. 1,000 ಅಲ್ಲ, 2,000 ಅಲ್ಲ, 16,000 ವರ್ಷಗಳಷ್ಟು ಪ್ರಾಚೀನತೆ ಹೊಂದಿರತಕ್ಕಂಥ ಪ್ರದೇಶ. ಹಳೆಯ ಮತ್ತು ಹೊಸ ಶಿಲೆಯಾದ ಸಂಸ್ಕೃತಿಗಳನ್ನು ಬೆಳೆಸಿಕೊಂಡು ಬಂದಂಥ ಹೆಮ್ಮೆಯನ್ನು ಹೊಂದಿರತಕ್ಕಂಥ ಈ ನಮ್ಮ ಕ್ಷೇತ್ರ ದೇವದುರ್ಗ. ಏನೇ ಇರಲಿ, ಅಂದಿನಿಂದ ಇಂದಿನ ತನಕೂ ಅದೇ ಸಂಪ್ರದಾಯ, ಅದೇ ಪದ್ಧತಿಗಳನ್ನು ಬೆಳೆಸ್ಕೊಂಡು ಬಂದ ಹೆಮ್ಮೆಯನ್ನು ಹೊಂದಿರತಕ್ಕಂಥ ಈ ನಮ್ಮ ದೇವದುರ್ಗ ಕ್ಷೇತ್ರ. ಅದಕ್ಕಾಗಿ ಇನ್ನು ಹೇಳ್ಬೇಕಂತಂದರೆ ಈ ಕಡೆ ಕೃಷ್ಣ, ಈ ಕಡೆ ತುಂಗಭದ್ರ, ಈ ಕಡೆ ಕೃಷ್ಣ, ಈ ಕಡೆ ತುಂಗಭದ್ರ ಎರಡು ನದಿಗಳ ಫಲವತ್ತಾದ ಮಣ್ಣಿನಲ್ಲಿ ಅನಾದಿ ಕಾಲದಿಂದಲೂ ಮಾನವನ ಇಲ್ಲಿ ವಾಸಸ್ಥಳ ಆಗಿತ್ತಂತೇಳಿ ರುಜುವಾತಾಗ್ಯದ, ದಾಖಲೆ ಸಹಿತವಾಗಿ. ಅದಕ್ಕಾಗಿ ನಾನು ಈ ನಮ್ಮ ದೇವದುರ್ಗ ತಾಲೂಕಿನಾದ್ಯಂತ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಆಗಿರ್ಬೋದು, ಪಟ್ಟಣಗಳಲ್ಲಿ ಆಗಿರ್ಬೋದು, ಏನೇ ಕುರುಹುಗಳಿದ್ರೂ ಇದರಲ್ಲಿ ಸಂಗ್ರಹವನ್ನು ಒಂದಿಷ್ಟು ದೇವದುರ್ಗ ತಾಲೂಕಿನ ಪ್ರಾಚೀನ ಅವಶೇಷಗಳನ್ನು ಒಂದು ಗ್ರಂಥದಲ್ಲಿ ದಾಖಲಾಗಿದೆ. ಅದಕ್ಕಾಗಿ ನಾನು ಮೊಟ್ಟ ಮೊದಲಿಗೆ ಆರಿಸಿಕೊಂಡಂಥ ಬಂದ ದೇವದುರ್ಗ ತಾಲೂಕಿನೊಳಗೆ ಹಳ್ಳಿ ಬಂದು ಮಲದಕಲ್ಲು ಅಂತೇಳಿ. ಈ ಮಲದಕಲ್ಲಿನಲ್ಲಿ ಆದಿಮಾನವನ ಕುರುಹುಗಳು ಪತ್ತೆಯಾಗಿದ್ದು ನಮಗೆಲ್ಲ ಗೊತ್ತಾಗ್ತದೆ. ಅದಕ್ಕಾಗಿ ಮೊಟ್ಟ ಮೊದಲನೇದಾಗಿ ಇವರನ್ನ ಆಯ್ಕೆ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಈ ಗುಡ್ಡದಲ್ಲಿ ಕಾಣುತ್ತಿರುವಂಥ ಮಲದಕಲ್ಲು ಗುಡ್ಡದಲ್ಲಿ ಕಾಣುತ್ತಿರುವಂಥ ಬೆಟ್ಟದ ಮೇಲೆ ಸಾಕಾಗಷ್ಟು ಕುರುಹುಗಳು ನಮ್ಮ ಕಣ್ಣಿಗೆ ಕಾಣ್ಬೋದು ಅಂತೇಳಿ ಇದರಲ್ಲಿ ದಾಖಲಾದ. ಹಂಗಾಗಿ ಅಲ್ಲಿಗೆ ಹೋಗಿ ಏನಿದೆ, ಎತ್ತಿದೆ ಅಂತೇಳಿ ಇನ್ನಿಷ್ಟು ಸ್ಪಷ್ಟವಾದ ಮಾಹಿತಿಯನ್ನು ಮಕ್ಕಳಿಗೆ ಹೆಲ್ಮೆಟ್ ಭಾಳ ಮುಖ್ಯ ಆಗ್ತದೆ. ಅದಕ್ಕಾಗಿ ಹೆಲ್ಮೆಟನ್ನು ಹಾಕ್ಕೊಂಡು ಹೊಂಟಿದ್ದೀನಿ ನಾನು. ಬನ್ನಿ ಹೋಗೋಣ. ಮಣ್ಣಕಲ್ಲು ಊರಾಗ ಬಂದಿದ್ದೀವಿ ನಾವು. ಬಂದ ನಂತರದಾಗ ಅಲ್ಲಿ ಊರನ್ನು ಹೋಗಿ ಕೇಳಿದೆ, ನಿಮ್ಮೂರು ಗುಡ್ಡದ ಮೇಲೆ ಇಂಥದೊಂದು ಇತಿಹಾಸ ಇರುವಂತದ್ದು ಕುಟ್ಟಿದ ಗೀರ್ಚಿತ್ರಗಳು ಅವು ಇವು ಅಂತ ನಾವೆಲ್ಲ ತಿಳಿಸಿ ಹೇಳಿದ್ವಿ. ಅವ್ರು ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲಪ್ಪ, ನಮ್ಮಿಂದ ಬರೋದಾಗೋದಲ್ಲ, ಇವೆಲ್ಲ ಇದ್ರ ಬಗ್ಗೆ ಎಲ್ಲ ನಮ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರು. ಅದಕ್ಕಾಗಿ ನಾವು ಸ್ವಂತವಾಗಿ ಏನು ಗುಡ್ಡವನ್ನ ನಾನು ಒಬ್ಬನೇ, ನನ್ನ ಜೊತೆಗೆ ಕ್ಯಾಮೆರಾಮನ್ ಆಗಿರ್ತಕ್ಕಂಥವ್ರು ಜೊತೆಗೆ ಬರ್ತಿದ್ದಾರೆ. ಹೋಗೋಣ ಅಂತ ಬನ್ನಿ, ಯಾವ ರೀತಿ ಇದೆ ಅಂತ ಒಂದಿಷ್ಟು ನೋಡೋಣ. ಸಿಕ್ಕರೆ ಸರಿ, ಸಿಗದಿದ್ರೆ ಒಂದು ಹೋಯ್ತು. ಆದ್ರೂ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಪ್ರಯತ್ನವನ್ನು ಮಾತ್ರ ಮಾಡ್ತೀನಿ ಖಂಡಿತ. ಬನ್ನಿ, ಮೊದಲೇ ಹೆಜ್ಜೆ ಗುಡ್ಡದ ಮೇಲೆ. ಫಸ್ಟ್ ಗುಡ್ಡ ಹತ್ತತ್ಲೇನೆ ಇಲ್ಲಿ ಕಾಣಿಸ್ತಿದೆ ಈಗ ಗುಡಿ. ಈ ಗುಡಿ ನಂದೀಶ್ವರನ ಕಾಣಬಹುದು. ಬನ್ನಿ ಮುಂದುವರ್ಸೋಣ ಅಂತ ಹತ್ತೋಣ. ಬನ್ನಿ. ಯಾವ ಕಡೆ ದಾರಿ ಕಾಣಿಸ್ತದೆ ನೋಡು, ದಾರಿ ಯಾವ ಕಡೆ ಕಾಣಿಸ್ತದೆ? ಗುಡಿಯಿಂದ ಈ ಕಡೆ ಇಂದ ದಾರಿ ಕಾಣುತ್ತದ ನೋಡೋಣ.
ಕಾಣಿಸ್ತಾ ಇದೆ, ಇದು ಗುಹೆ. ಗುಹೆಯಲ್ಲಿ ಏನಾದ್ರೂ ದೊರಕ್ತದೆ ನೋಡಮ್ ಸಾಕ್ಷಿ ಅಂತ ನೋಡ್ತಾ ಇದ್ದೀನಿ. ಇಲ್ಲಿ ಏನಿಲ್ಲ ಅಂತದ್ದು, ಬಹಳ ಪ್ರಶಾಂತವಾಗಿದೆ, ತಣ್ಣಗಿರುವಂತ ಗುಹೆ. ಏನೇನೇನೇ ಇಲ್ಲ, ಮಾತಾಡ್ಬಾರ್ದು, ಇಲ್ಲಿ ಎಲ್ಲ ಸಿಕ್ತಿಲ್ಲ. ಹಿಮಾಲ, ಗುಟ್ಕ, ಇಸ್ಪೇಟು ಇವೊಂದೇ ನಮಗೆ ಸಿಕ್ಕಿದ್ದು. ಇನ್ನೇನ್ ಸಿಗ್ತಿಲ್ಲ ಇಲ್ಲಿ ಅಂತ, ಪ್ರಯೋಜನಕ್ಕೆ ಬರಲಿಲ್ಲ. ನೋಡಿ ಯಾವ ತರ ಇದೆ ಅಂತ ಒಳಗಡೆ ಎಲ್ಲ, ಬಹಳ ಪ್ರಶಾಂತವಾಗಿದೆ. ಹೋಗೋಣ ಬಾ, ಬೇರೆ ಕಡೆಗೆ ಹೋಗಿ ನೋಡಮ್ಮ. ನೋಡ್ರಿ, ನಾವು ಊರೊಳಲಿದ್ದ ಎಲ್ಲ ಜನಗಳ ಸಹಕಾರದಿಂದ ನಾವೇನು ಹತ್ತದೀವಲ್ಲ, ಹತ್ತತ್ಲಿ ಅವ್ರು ಹೇಳಿದ ಪ್ರಕಾರ ಇಲ್ಲೆಲ್ಲ ಎಂಥ ಗವಿ ಇದೆ ನೋಡ್ರಿ. ಇದು ಒಳಗಡೆ ರಹಸ್ಯವಾದ ಇದು ಮಾರ್ಗ ಎಲ್ಲಿಗೋ ಹೋಗಿ ಮುಟ್ತಂತೆ, 7 ಗುಟ್ಟಗಳು ದಾರಿ ಆದಂತ ಹೇಳ್ತಾರೆ ಕೃಪರ್ನ ಅಂತ ಹೇಳಿದ್ರು ಅವರು. ಎಂಥ ಯಾವ ರೀತಿ ಇದೆ ಅಂತ ನೀವು ನೋಡ್ಕೋಬೋದು, ಎಷ್ಟು ಆಳವಾಗಿದೆ ಅಂತೇಳಿ. ಮುಂದೆ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತು, ಅವ್ರು ಹೇಳಿದ ಪ್ರಕಾರ ಹೋದ್ರೂ ಹೋಗ್ಬೋದು. ಊರಿನೊಳಗೆ ಬಂದು ಹಿಂಗೆ ನಿಮ್ಮೂರಿನ ಒಂದು ಇತಿಹಾಸ ಆದಪ್ಪ, ಈ ಗುಡ್ಡದ ಮೇಲೆ ಆದಿಮಾನವ ವಾಸ ಇದ್ದ, ಅದು ನೆಲೆ ಇತ್ತು ಅಂತೇಳಿ ನಾನು ಎಲ್ಲರಿಗೂ ಸ್ಪಷ್ಟವಾಗಿ ತಿಳಿಸಿದೆ. ಕೆಲವರು ಮುಖಂಡರಿಗೆ, ವಯಸ್ಕರಿಗೆ, ಎಲ್ಲರಿಗೂ. ನೀವು ನನ್ನ ಜೊತೆ ಬಂದು ಸಹಕಾರ ಮಾಡ್ರಪ್ಪ ಅಂತ ಕೇಳಿದೆ. ಅವ್ರು ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ ಅನ್ನೋ ಒಂದೇ ಮಾತನ್ನ ಅವರು ಅದೇ ಹೇಳಿದರು. ಅದಕ್ಕಾಗಿ ನಾನು ಸ್ವಂತವಾಗಿ ಪೂರ್ವ ದಿಕ್ಕಿನಲ್ಲಿರುವಂಥ ಅಂಬೇಡ್ಕರ್, ಈ ಕಡೆ ಪೂರ್ವ ದಿಕ್ಕಿನಲ್ಲಿರುವಂಥ ಅಂಬೇಡ್ಕರ್ ಭವನದಿಂದ ಮೇಲಕ್ಕೆ ಹತ್ತಿ ಅಂತೇಳಿ ಬಂದೆ. ಅಲ್ಲಿ ಒಂದು ಆಲಯ ಕಂಡು, ಬಸವಣ್ಣ ಇರುವಂಥ ಗುಡಿ ಕಂಡು, ನಂತರ ಗುಹೆಗಳು ಕಂಡು, ಗುಹೆಗಳಲ್ಲಿ ಒಳ್ಳೆಯ ಕಲ್ಲು ಬಂಡೆಗಳನ್ನು ಒಂದಿಷ್ಟು ಗಮನಿಸಿದೆ. ಎಲ್ಲ ನೋಡಿದಾಗ ಯಾವುದೇ ಸಾಕ್ಷಿ ರೂಪದಲ್ಲಿ ಸಿಗಲಿಲ್ಲ. ಬರೀ ಇಸ್ಪೆಟ್ಗೆ ಸಿಗರೇಟ್ ಸೇರಿದ್ರು ಇಂಥ ಮಾತ್ರ ನಮ್ಮ ಕಣ್ಣಿಗೆ ಬಿತ್ತು. ಇದು ಯಾಕೋ ನನಗೆ ಸರಿ ಬರಲಿಲ್ಲ. ಮತ್ತೆ ಇಳಿದು ವಾಪಸ್ ಬಂದು ಊರೊಳಗೆ ಬಂದು ಮತ್ತೊಂದಲ್ಲಿ ಜನರಲ್ಲಿ ಮನವಿಯನ್ನು ಮಾಡಿಕೊಂಡೆ. ನೋಡಪ್ಪ ನಿಮ್ಮೂರ್ದು ಹಿಂಗಾದ ಅಂತೇಳಿ. ಅವರು ಹೇಳಿದರು, ನಮಗೆ ನೋಡಪ್ಪ ಇವೆಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಅದು ಯಾವಾಗಿಂದ ಏನೋ ತಲೆಮಾರುಗಳು ಆಗಿರ್ಬೋದು, ನಮ್ಗೆ ಅದ್ರ ಬಗ್ಗೆ ಎಲ್ಲ ಅಷ್ಟೊಂದು ಮಾಹಿತಿ ಇಲ್ಲ. ಮರೆಮಣ್ಣು ಗುಡಿ ಪೂಜಾರಿ ಆಗ್ಬಿಟ್ಟು ಅದನ್ನ ಕೇಳಿದ್ರೆ ಹೇಳ್ತಾನೆ, ಆತ ಹಿಂದಕ್ಕೆ ಮಡಿಕೆ ತೂರುಗಳನ್ನ ಅಂಥವೆಲ್ಲ ನೋಡ್ಯಾನಂತ. ಅದನ್ನ ಕೇಳಿದ್ರೆ ಸ್ಪಷ್ಟವಾದಂಥ ಮಾಹಿತಿ ಬಗ್ಗೆ ನಿಮ್ಗೆ ಅದನ್ನ ಸಿಗುತ್ತದೆ. ಅದು ಬಿಟ್ಟರೆ ಈಗ ನಮ್ಮಿಂದ ಹೇಳಕ್ಕೆ ಏನು ಹೇಳ್ಬೇಕನ್ನೋದೇ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಬರ್ರಿಯಪ್ಪ ಜೊತೆಗೆ ಅಂದೆ. ಅವ್ರಿಲ್ಲಪ್ಪ ಬೇಕಿರಿ ಹಿಂಗೆ ಹೋಗಿ ಬರ್ರಿ, ಗುಡ್ಡ ಹತ್ತಿರಿ, ಈಗ ದಾರಿ ಆದ ನೋಡಿ, ಇಲ್ಲಿಂದ ಅಲ್ಲಿಗೆ ಹೊತ್ತು ಪರಮ ನಮ್ಗೆ ಗುಡಿಗೆ ಹೋಗ್ತದೆ, ಈಗ ಅಲ್ಲಿಂದ ಎಲ್ಲಿಗೋ ಮುಡ್ತದೆ ಅಂತ ಹೇಳಿದ್ರು. ಅವ್ರ ಸಹಕಾರದಲ್ಲಿ ನಾವು ಅವ್ರು ಹೇಳಿದ್ರು ಅಂತ ತಿಳ್ಕೊಂಡು ಊರಿನೊಳಗಿದ್ದ ದಾರಿ ತೋರಿಸಿದ್ರು. ಗುಡ್ಡ ಹತ್ತಿಕೊಂಡು ಅರ್ಧ ದಾರಿಗೆ ಬಂದೆ. ಇನ್ನರ್ಧ ದಾರಿಯಲ್ಲಿ ಮೇಲೆ ಕಾಣಕತ್ತಿದ್ರು. ಗುಡ್ಡ ಇನ್ನೂ ಸಂಪೂರ್ಣ ನಾನು ಹತ್ತಿಲ್ಲ. ಈ ಅರ್ಧ ದಾರಿ ಒಳಗೆ ಬರ್ಬೇಕಾದ್ರೆ ಬರ್ತಾ ಏನು ಮಾಡಿತು ನೋಡ್ತಿದ್ರಲ್ಲಗ, ಅಲ್ಲಿ ಕಣ್ಣಿಗೆ ಒಂದು ಚಿತ್ರಗಳನ್ನು ನಮ್ಮ ಕಣ್ಣಿಗೆ ಬಿತ್ತು. ಅದಕ್ಕಾಗಿ ಸ್ಪಷ್ಟವಾಗಿ ನಾನಲ್ಲಿ ದಾಖಲೆ ಸಮೇತವಾಗಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಆದಿಮಾನವನ ವಾಸ ಇತ್ತು ಅನ್ನೋದಾಗಿ ಇಲ್ಲಿ ನೋಡ್ತಿರ್ಬೋದು. ಅಲ್ಲಿ ಕಾಣಿಸ್ತಾ ಇದೆ, ಈ ಕಡೆ ಹೇಳ್ತಾ ಇದ್ದೀನಿ. ಪಾಪ ಇಲ್ಲಿ ತೋರ್ಸು. ಇವಾಗ ನನ್ನ ಮನಸ್ಸಿಗೆ ಒಂದಿಷ್ಟು ಆನಂದ ಆಯಿತು. ಯಾಕಂದರೆ ನಾನು ದೇವದುರ್ಗ ತಾಲೂಕಿನ ಪ್ರಾಚೀನ ಅವಶೇಷಗಳನ್ನು ಬುಕ್ನಲ್ಲಿ ಡಾಕ್ಟರ್ ಬಿ ಚನ್ನಬಸಪ್ಪ ಅವರು ಸ್ಪಷ್ಟವಾಗಿ ಈ ಊರಿನಲ್ಲಿ ದಾಖಲಾತಿ ಮಾಡಿದರು. ಬಂದು ನಾನು ಏನೂ ತೋರಿಸ್ಲಾರ್ದಂಗೆ ಹೋಗಿದ್ರೆ ನನ್ನ ಮನಸ್ಸಿಗೆ ಅತೃಪ್ತಿ ಅನ್ನ ಆತಿತ್ತು. ಈಗ ಸಂಪೂರ್ಣವಾದಂಥ ಒಂದಿಷ್ಟು ಮನಸ್ಸಿಗೆ ನೆಮ್ಮದಿ ಸಿಕ್ತಿ ಅಂತಲೇ ಹೇಳ್ಬೋದು. ಈ ಕುರುಹುಗಳಿಂದಾಗಿ ನೋಡ್ತಿರ್ಬೋದುಗ, ಸಾಕ್ಷ್ಯ ಸಮೇತವಾಗಿ ಸಿಕ್ಕಿರ್ತಕ್ಕಂಥದ್ದುಗ. ಕೈಯಲ್ಲಿ ಆಯುಧ ಹಿಡ್ಕೊಂಡನಿತ, ಕೈಯಲ್ಲಿ ಆಯುಧ ಹಿಡ್ಕೊಂಡಿರೋದು ಪಕ್ಕ ನಮ್ಮ ಕಣ್ಣಿಗೆ ಗೋಚರಿಸ್ತದೆ. ಈ ಕಡೆ ಏನೋ ಒಂದು ಚಿಗುರೆ ಚಿತ್ರ ಇರ್ಬೋದು, ಬಹುಶಃ ಜಿಂಕೆ ಚಿತ್ರ. ಇದು ಜಿಂಕೆಯನ್ನು ಬೇಟೆಯಾಡಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತದೆ ನನ್ನ ಅಭಿಪ್ರಾಯದ ಪ್ರಕಾರ. ನೋಡ್ಬೋದು. ಸರ್ನವರು ಹೇಳಿದ ಹಾಗೆ ಇಲ್ಲಿ ಸಾಕಾಗಷ್ಟು ಇದಾವಂತ ಹೇಳಿದರು. ಓದಿಯಲ್ಲೆಲ್ಲ ಕುರುಹುಗಳು ಸಿಗ್ತಾವಂತ
ನಿಜವಾದ ಆದಿಮಾನವ ಇದ್ದಕ್ಕೆ ಸಾಕ್ಷಿಯಾಗಿ ಮಡಿಕೆ ಚೂರುಗಳು ಸಮೇತ ಇಲ್ಲಿ ನಮ್ಮ ಕಣ್ಣಿಗೆ ಕಾಣಿಸಕತ್ತೇವ್ರಿ. ನೋಡ್ರಿ ಇಲ್ಲಿ ಮಾನವ ಇದ್ದ ಅಂತೇಳಿ ಕಾಣಿಸ್ತಾ ಇದಲ್ಲ, ಎಲ್ಲ ರೇಖಾಚಿತ್ರಗಳೇ ಸಾಕ್ಷಿ. ಈ ಗುಡ್ಡದ ಮೇಲೆ ಸಾಕಾಗಷ್ಟು ಇದಾವಂತ, ಎಲ್ಲಿ ನೋಡಿದ್ರೆ ಎಲ್ಲ ಅವರು ಕೊರೆದಿದ್ದಾರೆ ಅಂತ ಹೇಳ್ತಾರೆ. ಕೈಯಿಂದ ಕುಟ್ಟಿರುವಂಥ ಗೀರ್ ಚಿತ್ರಗಳು ಸಾಕಷ್ಟು ಲಭ್ಯವಿದೆ ಅಂತ ಹೇಳ್ತಾರೆ. ಅದರ ಪ್ರಕಾರವಾಗಿ ನಾವು ಇನ್ನೂ ಹುಡುಕ್ತಾ ಹೋದರೆ ಎಲ್ಲೆಲ್ಲಿ ಸಿಗ್ಬೋದು ನೋಡೋಣ ಅಂತ ಬನ್ನಿ. ಮೇಲೆ ಹೋಗೋಣ, ಹುಡ್ಕಾಡ್ಕೊಂತ ಹೋಗೋಣ ಬನ್ನಿ. ನೋಡೋಣ ಅಂತ ಇಲ್ಲೊಂದು ಇಲ್ಲಿದೆ ನೋಡ್ರಿ. ಈಗ ಇಲ್ಲೊಂದು ಪಕ್ಕ ಜಿಂಕೆ ಇದು, ಜಿಂಕೆ ಅಲ್ಲ, ಜಿಂಕೆ ಚಿತ್ರ ನಮ್ಮ ಕಣ್ಣಿಗೆ ಕಾಣಿಸ್ತು ನೋಡ್ರಿ. ಎಷ್ಟು ಯಾವಾಗೋ 16,000 ವರ್ಷಗಳ ಹಿಂದೆನೇ ಬರೆದಿರ್ತಕ್ಕಂಥ ಕುಟ್ಟಿದಂಥ ಗೀರು ಚಿತ್ರ ಅಂತಿದ್ದು ಆದಿಮಾನವ ನೋಡ್ರಿ. ಸ್ಪಷ್ಟವಾಗಿ ಕಾಣಿಸ್ತದಲ್ಲ, ಯಾರ ಕೈ ಬರ ಈಗ ಬರೆದದ್ದಲ್ಲ ಇದು. ಈ ಊರಿನವ್ರನ್ನ ಕೇಳಿದ್ರೆ ನಮ್ಗೆ ಅದು ಯಾವುದ್ರ ಬಗ್ಗೆ ಮಾಹಿತಿ ಇಲ್ಲಪ್ಪ ಅಂತ ಹೇಳಿದ್ರು. ಅದಕ್ಕಾಗಿ ನಾವು ಸ್ವಂತವಾಗಿ ಸಾಕ್ಷಿ ಸಮೇತವಾಗಿ ಊರಿನ ಜನರಿಗೆ ತೋರ್ಸಮ್ಮ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ದಯವಿಟ್ಟು ಏನಾದರೂ ಇನ್ನೊಂದ್ಸರಿ ನೀವು ನೋಡಿದರೆ ಹಾಳು ಮಾಡೋಕ್ಕೆ ಹೋಗಬೇಡಿ, ಸಾಕ್ಷಿ ರೂಪದಲ್ಲಿ ಇರಲ್ಲ ಅಂತ ಹೇಳ್ತೀನಿ. ಇನ್ನೂ ಹುಡುಕಾಡೋಣ ಅಂತ ಬನ್ನಿ. ನೋಡ್ರಿ ಇವ್ರೆ, ಅಲ್ಲಿ ಕಾಣಿಸ್ತದಲ್ಲ, ಅಲ್ಲಿ ಒಂದು ಕಾಣಿಸ್ತದೆ ನೋಡಿ, ಎದುರಿಗೆ ಕಾಣಿಸ್ತದಲ್ಲ, ಕಾಣಿಸ್ತಲ್ಲ. ಬಾಪ ಕ್ಯಾಮ್ರಾಮನ್ ಎಲ್ಲಿ ಬರ್ಬೇಕು? ದಾರಿ ಭಾಳ ಸೂಕ್ಷ್ಮವಾದಂಥ ದಾರಿ ಇದು. ಬಿದ್ರ ಪಾತಾಳಕ್ಕೆ ಹಾಕ್ಬಿಟ್ಟಿದ್ವಿ, ಬಿದ್ರ ಪಕ್ಕ ಪಾತಾಳಕ್ಕೆ ಬಿದ್ದಂಥ ಸನ್ನಿವೇಶ ಯಾವ್ದ ನೋಡ್ಕೊಂಡು ಬರ್ಬೇಕು. ಬರ್ರಿ 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 ನೋಡ್ತಿದ್ರಲ್ಲ ಈಗ ಬರ್ತಾರೆ ಪಾಪ. ಇಲ್ಲೇನು ಕಣ್ಣಿಗೆ ಕಾಣಿಸೋದಂತ ಇಲ್ಲಿಂದ ಕಣ್ಣು ಹಾಕ್ತೀನಿ, ಬೇಕಾದಷ್ಟು ಸಿಗುತ್ತಾವಲ್ಲಿ ಇವ್ರಿ. ಇಲ್ಲಿ ನೋಡಿ, ಈ ಸರೌಂಡಿನಲ್ಲಿ ಬೇಕಾದಷ್ಟು ಸಿಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಗೂಳಿ ಚಿತ್ರನೇ ಇರ್ಬೋದು ಬಹುಶಃ. ಗೂಳೆ ಏನಿದು? ಬಹುಶಃ ದನ ಇರ್ಬೋದು. ಸ್ಪಷ್ಟವಾದ ಚಿತ್ರ ಇಲ್ಲಿ ಕಾಣಿಸ್ತಾ ಇದೆ, ಗುರುತು ಸಿಗುತ್ತೆ, ಸ್ಪಷ್ಟ ಇಲ್ಲ ನನಗೆ ಹತ್ರ. ಆದರೂ ಮಾತ್ರ ಅವ್ರು ಹೇಳಿದ ಪ್ರಕಾರ ಸಾಕ್ಷ್ಯ ಸಮೇತವಾಗಿ ಈ ಮಲ್ಕಲ್ ಗುಡ್ಡದಲ್ಲಿ ಆದಿಮಾನ ವಾಸ ಇತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಇವನ್ನೆಲ್ಲ ಬರೆದಿರ್ತಕ್ಕಂಥನೇ ಸಾಕ್ಷಿ. ಇವೆಲ್ಲ ದೂರ್ಲಿದ್ದು ನೋಡಿದ್ರೆ ಅಲ್ಲೆಲ್ಲ ಕಾಣ್ತಾ ನೋಡಿ. ಅಂದರೆ ಈ ಸರೌಂಡಿಂಗ್ನಾಗೆಲ್ಲ ಇಲ್ಲಿ ವಾಸ ಇದ್ದಂತ ಆಯಿತು. ಬನ್ನಿ ಸ್ನೇಹಿತರೆ, ಇವಾಗ ಇಲ್ಲೊಂದು ನಮ್ಮ ಕಣ್ಣಿಗೆ ಗೋಚರಿಸುವಂಥ ಏನು ರೇಖಾಚಿತ್ರವನ್ನು ಇಲ್ಲಿ ಗಮನಿಸ್ಬೋದು. ಇದು ಸ್ಪಷ್ಟವಾಗಿ ನಾನು ನೋಡ್ತಾ ಇದ್ದೀನಿ. ಯಾವ ಚಿತ್ರ ಅಂತ ನಮಗೆಲ್ಲ ಗುರ್ತು ಸಿಗ್ತಿಲ್ಲ, ನಮಗೆಲ್ಲ ಗುರ್ತು ಸಿಗ್ತಾ ಇಲ್ಲ. ನಿಮಗೆ ಏನಾದರೂ ಇದ್ರ ಬಗ್ಗೆ ಗೊತ್ತಾಯ್ತು ಅಂದರೆ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಂತ ಹೇಳೋಕ್ಕೆ ಬಯಸ್ತೀನಿ. ಮುಂದೆ ಹೋಗೋಣ. ಕೆಳಗಡೆ ಹಾಕಿದ್ದೀನಿ, ಇದ್ರೆ ಪಾತಾಳ. ಬನ್ನಿ ಇಲ್ಲಿಗ ಒಳಗಡೆ ತೋರಿಸ್ತೀನಿ ಬಾಪ, ನೋಡ್ತಿರ್ಬೋದು. ತೋರಿಸ್ತೀನಿ ಬರ್ರಿ. ವಾಸ ಮಾಡತಕ್ಕಂಥ ಕೆಲವೊಂದು ಸ್ಥಳಗಳಂದ್ರೆ ಇಂಥವು ಇರ್ಬೋದೇನೋ ಅಂತ ಅಂದ್ಕೊಂತೀನಿ ನಾನು. ಇಂಥವರಲ್ಲಿ ಅವ್ರು ವಾಸ ಇದ್ರು ಅಂತ ಬಹುಶಃ ತಿಳಿದು ಬರ್ತದೆ. ನೋಡ್ರಿ ಯಾವ ಥರ ಇದೆ ಅಂತ. ಒಳಗಡೆ ಹಿಂಗೆಲ್ಲ ದಾರಿ ಇರ್ಬೋದು, ಎಲ್ಲಿಗೆ ಹೋಗುತ್ತೋ ಎಲ್ಲಿಗೆಲ್ಲ. ಈ ಕಡೆ ನೋಡಿ, ಈ ಕಡೆಗ ಕೆಳಗಡೆವರೆಗಿದೆ ಇದು. ಈ ಕಡೆ ಇಲ್ಲಿ ನೋಡ್ರಿ, ನೋಡಿ ಕಾಣಿಸ್ತದಲ್ಲ, ನೋಡಿ ನೋಡಿದಷ್ಟೆಲ್ಲ ಕಾಣಿಸ್ತದೆ ಇಲ್ಲೆಲ್ಲ. ನೋಡಿ ಹೆಂಗೆ ಕಾಣಿಸ್ತದೆ, ಫೋಕಸ್ ಆಯ್ತು ನೋಡಿ. ಈ ಕಡೆ ತೋರಿಸು. ಕೆಳಗಡೆ ಇಳಿಬೇಕಂದ್ರೆ ನಮ್ಗೆ ಭಯ ಆಯಿತು, ಹಂಗಾಗಿ ಇಳಲಿಕ್ಕೆ ನೋಡ್ರಿ ಇವ್ರಿ. ಕೆಳಗಿನಿಂದ ಮೇಲೆ ನಾವು ಹತ್ಕೊಂಡು ಬಂದಿದ್ದಾಯಿತು. ಅಲ್ಲಿಂದ ಬರ್ತಿರ್ಬೇಕಾದ್ರೆ ದಾರಿಯಲ್ಲಿ ಸಿಕ್ಕ ಒಂದಿಷ್ಟು ಒಂದಿಷ್ಟು ಗೀರ್ ಚಿತ್ರಗಳನ್ನ ಕೂಡ ನಾವು ಸಂಗ್ರಹಿಸ್ಕೊಂಡು ಬಂದಿದ್ದಾಯಿತು ಮೇಲ್ಗಡೆ.
ಇಲ್ಲಿಂದ ನಿಂತು ನೋಡಿದರೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಪ್ರಶಾಂತವಾಗಿತ್ತು. ಮಂಜಿನಿಂದ ಆವರಿಸಿಕೊಂಡಿದೆ ಊರು ನೋಡ್ರಿ. ಹಸಿರಾಗಿ ಕಾಣ್ತಿರುವಂಥ ಗದ್ದೆಗಳು, ಊರು ಎಲ್ಲ ಸುತ್ತಮುತ್ತ ನೋಡಿದ್ರೆ ಹಚ್ಚ ಹಸಿರಿನಿಂದ ಕೂಡಿರುವಂಥ ಈ ಪ್ರದೇಶ ಅಂತಲೇ ಹೇಳ್ಬೋದು. ಬನ್ನಿ, ಇಲ್ಲಿ ಪರಮಾನಂದ ದೇವಸ್ಥಾನ ಮಣಲ್ಕಲ್ ಅಂತೇಳಿ ಗುಡಿ ಇದೆ, ಪರಮಾನಂದ ಸನ್ನಿಧಿ. ಅವರ ಕೃಪೆಗೆ ಪಾತ್ರರಾಗೋಣ ಅಂತ ಬನ್ನಿ ಹೋಗೋಣ. ನೋಡ್ರಿ, ಶಿವನ ಕೃಪೆಗೆ ನಾನು ಪಾತ್ರ ಆಗ್ತೀನಿ. ಸದಾ ನಿಮ್ಮ ಆಶೀರ್ವಾದ ನಮ್ಮ ಜೊತೆಗಿರಲಪ್ಪ. ನೋಡಿ ಎಷ್ಟೊಂದು ತಣ್ಣಗಿದೆ ಇಲ್ಲಿ ಪ್ರದೇಶ, ತಂಪಾಗಿದೆ ನೋಡ್ರಿ. ಜೀವ ಮನಸ್ಸಿಗೆ ನೆಮ್ಮದಿಯನ್ನು ಉಂಟು ಮಾಡ್ತಾ ಇದೆ. ಮನಸ್ಸಿಗೆ ಬಹಳ ಪ್ರಶಾಂತತೆಯನ್ನು ನೀಡುವಂತ ಗುಡಿ ಅಂತಲೇ ಹೇಳ್ಬೋದು. ಬಹಳ ಸುತ್ತಮುತ್ತಲಿನ ಗಾಳಿ, ವಾತಾವರಣ ಮನಸ್ಸಿಗೆ ಪ್ರಶಾಂತತೆಯನ್ನು ನೀಡುವಂತ ಒಂದು ಗುಡಿ ಅಂತಲೇ ಹೇಳ್ಬೋದು. ನೋಡ್ರಿ, ಬನ್ನಿ ಹೋಗೋಣ. ಪರಮಾನಂದನ ಆಶೀರ್ವಾದ ನಾನು ಪಡೆದಿದ್ದಾಯಿತು. ಅದರ ಜೊತೆಗೆ ಈ ಊರಿನ ಜನಕ್ಕೆಲ್ಲ ಈ ಪರಮಾನಂದನ ಕೃಪೆ ಇರಲಂತ ಹೇಳ್ತಾ ಮುಂದುವರ್ಸ್ತೀನಂತ. ಬನ್ನಿ ನೋಡೋಣ, ಹುಡುಕಾಡೋಣ ಬನ್ನಿ, ಇನ್ನೇ ಏನು ಸಿಗ್ಬೋದಂತ. ಇಲ್ಲೆಲ್ಲ ಮೇಲ್ಗಡೆ ಬಂದಿದ್ದೀವಲ್ಲ, ನೋಡೋಣ ಬನ್ನಿ. ಸರಿ, ಹತ್ತಾ ಇದ್ದೀನಿ. ಸಭಾ ಅಲ್ಲಿಂದ ಇಲ್ಲಿಗ ಅಲ್ಲಿ ಕಾಣುತ್ತ ಇಲ್ಲಿದೆ, ಬನ್ನಿ ಬನ್ನಿ. ಬಾಪ ನಿಧಾನ. ನೋಡ್ರಿ, ಆ ಥರ ಇದೆ. ನೋಡ್ತಿರ್ಬೋದು ಇಲ್ಲೊಂದು ಚಿತ್ರ, ರೇಖೆ ಚಿತ್ರವನ್ನು ನೀವು ನೋಡ್ತಿರ್ಬೋದು, ಗಮನಿಸ್ರಿ. ಕೈಯಿಂದ ಕೊಟ್ಟಿರ್ತಕ್ಕಂಥ ಗೀರು ಚಿತ್ರ. ಅವತ್ತಿನ ಆದಿಮಾನವ ತಾನು ಏನು ನೋಡಿದ್ದೆ ಅದನ್ನೆಲ್ಲ ಈ ಬಂಡೆಗಳ ಮೇಲೆ ದಾಖಲು ಮಾಡಿರ್ತಕ್ಕಂಥದ್ದನ್ನು ಕಣ್ಣಿಗೆ ಇವತ್ತಿಗೂ ನಮಗೆ ಸಾಕ್ಷಿಯಾಗಿ ಕಾಣಿಸ್ತಾ ಇದೆ. ಬಹುಶಃ ಇಲ್ಲೆಲ್ಲ ಸುತ್ತಮುತ್ತಲಿನಲ್ಲಿ ಈ ಚಿತ್ರಗಳನ್ನ ಬರೆದಿರ್ತಕ್ಕಂಥದ್ದು ಆದಿಮಾನವ ಬಿಟ್ಟೋಗಿರ್ತಕ್ಕಂಥ ಒಂದಿಷ್ಟು ಕುರುಹುಗಳನ್ನೆಲ್ಲ ನಾನು ಗಮನಿಸಿದೆ. ಆದರೆ ಆತ ಈ ಸುತ್ತಮುತ್ತಲಿನಲ್ಲಿ ಬಹಳಷ್ಟು ಚಿತ್ರಗಳನ್ನ ಆತ ಬರೆದಿಟ್ಟೋಗಿನ ತನ್ನ ಕಣ್ಣಿಗೆ ಕಂಡಂಥವು. ಅದಕ್ಕಾಗಿ ನನಗೊಂದು ಆಲೋಚನೆ ಬಂದಿದ್ದೇನೆಂದರೆ, ಆತನ ವಾಸಸ್ಥಳ ಇದಿಷ್ಟರಲ್ಲಿ ಸುತ್ತಮುತ್ತ ಇರ್ಬೋದು ಅಂತ ತಿಳ್ಕೊಂಡು ಹುಡುಕಾಡ್ಕೊಂಡು ಬಂದ ನಂತರದಲ್ಲಿ ನನಗೆ ದೊರೆತಂಥ ಇದೊಂದು ಗುಹೆ ನೋಡಿ. ಬಹುಶಃ ಆತ ಇದೇ ತನ್ನ ಮನೆಯಾಗಿಸ್ಕೊಂಡು ಇಲ್ಲೇ ಇರ್ಬೋದೇನನ್ನೋದು ನನ್ನ ಅಭಿಪ್ರಾಯ. ಇಲ್ಲೇ ಇರ್ಬೋದಂತ ಖಚಿತವಾಗಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾಕಂದ್ರೆ ನೋಡ್ರಿ, ಎಷ್ಟೊಂದು ಪ್ರಶಾಂತತೆಯಿಂದ ಅದ. ಅಲ್ಲಿ ಕೆಳಗಡೆ ಹೋದ್ರೆ ಸ್ಪಷ್ಟವಾಗಿ ಅದೇನೋ ನೆಲ ಕಾಣುತ್ತಲ್ಲ, ಪಕ್ಕ ನೆಲ ತಾನೆ, ಅದು ನೆಲ ಅಲ್ಲ, ಪಕ್ಕ ಅಲ್ಲೇ ವಾಸ ಇದ್ನ ಅನ್ನೋದಕ್ಕೆ 100ಕ್ಕೆ 100 ನಾನು ನನ್ನ ಮನಸಾರೆ ಹೇಳಕ್ಕೆ ಬಯಸ್ತೀನಿ ನೋಡ್ರಿ. ಏನು ಆಮೇಲೆ ಇಲ್ಲೇ ನೋಡ್ಬೋದು ಮತ್ತೊಂದು ಚಿತ್ರ, ಇಲ್ಲೇ ನಮ್ಮ ತಲೆ ಮೇಲೆ ಅಲ್ಲೇ ಕಾಣಿಸ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಬರ್ದದ ನೋಡಿ. ಬಹುಶಃ ಅಲ್ಲೊಂದು ಚಿತ್ರನ ಆತ ಅಲ್ಲಿ ಕಣ್ಣಿಗೆ ಕಂಡಿದ್ದಾನೆ, ಅಲ್ಲಿ ಬರ್ದದ್ದಾನತ. 100ಕ್ಕೆ 100 ಹೇಳ್ಬೇಕಂತಂದ್ರೆ ಆತನ ವಾಸಸ್ಥಳ ಇದೇ ಆಗಿತ್ತು ಅಂತಕ್ಕಂಥದ್ದು ಖಚಿತವಾಗಿ ಹೇಳ್ತೀನಿ. ಆಮೇಲೆ ನಾನು ಕೆಳಗಿಳಿದು ತೋರಿಸ್ಬೇಕಂತ ನೋಡಿದೆ, ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೆ. ಅಲ್ಲಿಂದ ಇಲ್ಲಿಗೆ ಇಳಿದು ಬಂದೆ. ಆದರೆ ಕೆಳಗಡೆ ಬಾವುಲಿಗಳ ಆವಲಿ ಹೆಚ್ಚಾಗಿರೋದ್ರಿಂದ ಸುಮ್ಮನೆ ಅಚಾನಕ ಮತ್ತೆ ದಾಳಿ ಗಿಳಿ ಮಾಡಲಿ, ಏನೋ ಒಂದು ಕೆಟ್ಟ ಸಂದರ್ಭ ನಡೆದು ಹೋಗ್ಬೋದು ಅಂತ ತಿಳ್ಕೊಂಡ್ಕೇಸಿ ನಾನು ಇಳಿಲಾರ್ದೆ ಇಲ್ಲಿಂದೇ ತೋರಿಸಿನಿ. ಪಕ್ಕ ಆತ ಇಲ್ಲೇ ಇದ್ದು ಅನ್ನೋದಕ್ಕೆ 100ಕ್ಕೆ 100 ನನ್ನ ಮನಸಾರೆ ಹೇಳ್ತೇನೆ. ನೋಡ್ತಿರ್ಬೋದು ಜಿಂಕೆ ಚಿತ್ರ. ಈಗ ಈ ಮಂದಕಲವನ್ನ ಕ್ಷೇತ್ರದಾಗ 22ನೇ ತಾರೀಕು 3ನೇ ತಿಂಗಳ 2005ರಂದು ಡಾಕ್ಟರ್ ಪಿ ಚನ್ನಬಸಪ್ಪ ಅವರು ಕ್ಷೇತ್ರ ಕಾರ್ಯಗೊಂಡಾಗ ಗುಡ್ಡದ ಮೇಲೆ ಹಚ್ಚಿ ಸ್ವತಃ ತಾವೇ ಖುದ್ದಾಗಿ ಬಂದು ಅವರು ಇಲ್ಲಿ ಗಮನಿಸಿರ್ತಕ್ಕಂಥ ಚಿತ್ರಗಳಂದರೆ ಜಿಂಕೆಗಳ ಚಿತ್ರ ಇರ್ಬೋದು, ಆಮೇಲೆ ಗೂಳಿ ಚಿತ್ರ ಇರ್ಬೋದು, ನರಿಗಳ ಚಿತ್ರ ಇರ್ಬೋದು, ಅವರಿಗೆ ಮಲಗಳ ಚಿತ್ರ ಇರ್ಬೋದು, ಇವನ್ನೆಲ್ಲ ನೋಡಿದರೆ ಇಲ್ಲೊಂದು ದೊಡ್ಡ ಚಿಗರೆಯ ದಂಡ ಇತ್ತು. ಆಕಸ್ಮಿಕವಾಗಿ ಬಂದಂಥ ಹುಲಿಯ ದಾಳಿಯಿಂದಾಗಿ ಚಿಗರೆಗಳು ಚೆಲ್ಲಾಪಿಲ್ಲಿಯಾಗಿ ಓಡೋಗಿರ್ತಕ್ಕಂಥದ್ದನ್ನು ಅವರು ಸ್ಪಷ್ಟವಾಗಿ ತಮ್ಮ ದಾಖಲೆಗಳಲ್ಲಿ ಮೂಡಿಸ್ಯಾರೆ. ಈ ದೇವದುರ್ಗ ತಾಲೂಕಿನ ಪ್ರಾಚೀನ ಅವಶೇಷಗಳನ್ನೋ ಒಂದು ಗ್ರಂಥದಲ್ಲಿ. ಅದನ್ನು ನೋಡಿದಂಥ ಅವತ್ತಿನ ಆದಿಮಾನವ ತಾನು ಕಂಡಂಥ ಈ ದೃಶ್ಯವನ್ನು, ಹುಲಿ ಪ್ರವೇಶ ಮಾಡಿದ್ದು, ಚಿಗರೆಗಳು ಚಿಲ್ಲಪಿಲ್ಲಿಯಾಗಿ ಒಡೆಯೋಗಿದ್ದು, ಗೋಳಿ ಚಿತ್ರಗಳಿರ್ಬೋದು, ಇವನ್ನೆಲ್ಲ ನೋಡಿದಂಥ ಆದಿಮಾನವ ತಾನು ತನ್ನ ಮನಸಾರೆ
ಅವುಗಳ ಚಿತ್ರಗಳನ್ನು ಇಲ್ಲಿ ಚಿತ್ರಿಸಿದ್ದಾನೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀವಿ. ಆದರೆ ಇನ್ನೂ ಒಂದು ಹೇಳ್ಬೇಕಂದ್ರೆ ಇವೇ ಚಿತ್ರಗಳನ್ನು ಗಮನಿಸಿಕೊಂಡು ಅವರು ಬರೆದಿದ್ದಾರೆ ಅಂತ ಅನಿಸ್ತದೆ ಈ ದಾಖಲಾತಿಗಳಲ್ಲಿ ಅಂತ ಹೇಳ್ತೀವಿ. ಕಂಡಂಥವು ಮಾತ್ರ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ವಿ. ಹಿಂಗೆ ನೋಡೋಣ, ಇನ್ನೊಂದು ಸಾರಿ ಬಂದಾಗ ಸಿಕ್ಕಾಗ ಇನ್ನೊಂದು ಸರ್ತಿ ರಿಪೀಟ್ ಹೇಳೋಣ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಿಮ್ಮ ಊರು ನಿಮ್ಮ ಪ್ರೀತಿಯ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಇಲ್ಲಿ ಆದಿಮಾನವ ವಾಸ ಇದ್ದ ಅಂತ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಬಂದು ನಾನು ಕಷ್ಟಪಟ್ಟು ಗುಡ್ಡದ ಮೇಲೆ ಏರಿ ನಿಮ್ಮ ಸಹಕಾರಗಳೊಂದಿಗೆ ಗುಡ್ಡದ ಮೇಲೆ ಏರಿ ಕೆಲವಷ್ಟು ಇವೆಲ್ಲ ಸಿಕ್ಕು ಮಾಹಿತಿ ಇದು ಎಲ್ಲ ಹೇಳಿದ್ದಾಯಿತು. ಈಗ ನಾನು ಮುಕ್ತಾಯ ಮಾಡೋಂಥ ಸಮಯದಲ್ಲಿ ನಿಮ್ಗೆ ಕೇಳಿಕೊಳ್ಳೋದಷ್ಟೇ, ನಮ್ಮ ವಿಡಿಯೋ ನಿಮ್ಮೆಲ್ಲರಿಗೂ ಮನಸಾರೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಒಂದಿಷ್ಟು ಲೈಕ್ ಮಾಡಿ, ಶೇರ್ ಮಾಡಿರಿ. ನಮ್ಮ ಹಿಂದುಳಿದ ಇತಿಹಾಸ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನೋಡೋಣ ಇನ್ನೊಂದು ಸರ್ತಿ ಒಳ್ಳೆಯ ಸಂದೇಶದೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ.